ನಿನ್ನ ಮನೆಗೆ ನಾನು ಒಬ್ಬ ಆಧಾರಗುಟ್ಟಿದವನು ಇದ್ದಾನೆ ಅಂತ ನಿನ್ನ ಮನೆಗೆ ಹೋದ್ರೆ ಅಲ್ವಾ? ನೀನು ಆ ಮಾತು ಹೇಳಿ ಹೋದ್ರೆ ಅದಕ್ಕೆ ಹೇಳಿದ್ದು ನೀನು ನಕಲಿ ದೇವಮಾನವ ಅಂತ ಹೇಳಿ ಧರ್ಮಸ್ಥಳಕ್ಕೆ ಅಲ್ಲ, ನಿನಗೆ ಉದಾಹರಣೆಗೆ ಹೇಳಿದ್ದು ನೀನು ಹೇಳಿದ್ದು ಯಾಕೆ ತಗೊಳ್ತೀಯಾ? ನೀನು ಯಾಕೆ ತಗೊಳ್ತೀಯ? ನೀನು ನಿನಗೆ ನ್ಯಾಯ ಬೇಕಾದ್ರೆ ಸೌಜನ್ಯ ಮನೆಗಳನ್ನು ಕರ್ಕೊಂಡು ಹೋಗ್ತವಾಗ ಆ ಕೆಲಸ ಮಾಡು ನೀನು. ಇಲ್ಲಿ ಬಂದು ನ್ಯಾಯಕ್ಕೋಸ್ಕರ ಸೌಜನ್ಯ ಮನೆಗೆ ಹೋಗು ನೀನು. ಪಾದಯಾತ್ರೆ ಹಮ್ಮಿಕೊಂಡಿದ್ದು ಶಾಂತಿ ರೀತಿಯಿಂದ ಬಂದು ಮಂಜುನಾಥ ಸ್ವಾಮಿಗೆ ಕೇಳ್ತಾರೆ. ನಾವು ಯಾವುದೇ ರೀತಿ ಪ್ರತಿಭಟನೆ ಮಾಡಲ್ಲ, ಯಾವುದೇ ರೀತಿಯ ಗಲಿಬಿಲಿ ಮಾಡಲ್ಲ. ಏನಂದ್ರೆ ನೀವೀಗ ಧರ್ಮಸ್ಥಳದ ಬಗ್ಗೆ ಹೆಗ್ಡೆಯವರ ಬಗ್ಗೆ ಮಾತಾಡಿದ್ದಲ್ಲ. ಅಲ್ಲ, ಖಂಡಿತ ಅಲ್ಲ. ಅದು ಲೈವಲ್ಲಿ ಹೇಳು ನೀನು, ಲೈವಲ್ಲಿ ಹೇಳು. ನಾಳೆ ನಮ್ಗೆ ಇವಾಗ ಅವ್ರು ಕೊಲ್ಲೋದಕ್ಕೆ ಬರ್ತಿದ್ದಾರೆ ಅಂತ ನಮ್ಮ ಜೀವಕ್ಕೆ ಏನಾದ್ರು ಅಪಾಯವಿದೆ. ಧರ್ಮಸ್ಥಳದಲ್ಲಿ ಮಂಜುನಾಥ ಸ್ವಾಮಿ ಕೇಳ್ಕೊಂಡು ಇದ್ರ ಬಗ್ಗೆ ಕ್ಲಾರಿಟಿ ಕೊಡ್ತೀನಿ. ನಾನು ಪೊಲೀಸ್ ಇಲಾಖೆ ಜೀವನ ಮಾಡ್ತೀಯಾ? ಲೈಕ್ಗೋಸ್ಕರ ಏನೇನೋ ಹೇಳಿ ಲೈಕ್ಗೋಸ್ಕರ ಯಾವ ನ್ಯಾಯ? ನೀನು ಮೂರು ಗಾಡಿ ಫಾಲೋ ಮಾಡ್ಕೊಂಡು ಬಂದಿದೆ ಅಂತ ಹೇಳಿದ್ಯಲ್ಲ, ಅದ್ರ ಫೋಟೋ ಉಂಟಾ? ಪೊಲೀಸ್ ಇಲಾಖೆ ಕೊಡ್ತೀನಿ. ಆ ಗಾಡಿ ಏನಾದ್ರು ಅದಕ್ಕೆ ಸೋಷಿಯಲ್ ಮೀಡಿಯಾ ಅಪ್ಲೋಡ್ ಮಾಡಿದ್ದು ನಾವು. ನೀನು ಫಸ್ಟ್ ನೀವು ಸ್ಟೇಷನ್ಗೆ ಹೋಗಿ ನಿಮ್ಮ ಹತ್ರ ಒಂದು ಕೊಟ್ಟು ಸಮಾಜಕ್ಕೆ ತಪ್ಪು ಸಂದೇಶ ಕೊಡಬಾರ್ದು. ಪೊಲೀಸರಿಗೆ ನಮ್ಗೆ ಏನು ಬೇಕು ಆನ್ಸರ್ ಕೊಡ್ತೀವಿ. ದರ್ಶನ ಮಾಡ್ಕೊಂಡು ಹೋಗ್ತೀವಿ. ಈಗ ನಮ್ಮದು ಸಮಸ್ಯೆ ಇರೋದು ನಿಮಗೆ, ನೀವು ಮೊನ್ನೆ ಒಂದು ವಿಡಿಯೋ ಮಾಡಿದ್ದೀರಿ ಅಲ್ಲ, ಚೂರು ಪಿರ ಬಲ್ಲಿ ಚೂರು ಪಿರ ಬಲ್ಲಿ ವಿಡಿಯೋ ತೋರಿಸ್ತೇವೆ, ನಾವು ವಿಡಿಯೋ ತೋರಿಸ್ತೇವೆ. ಈಗ ಮೊನ್ನೆ ನಾನು ಒಂದು ವಿಡಿಯೋ ನೋಡಿ, ನೀವು ಹೇಳಿ ನಾನು ಇದರಲ್ಲಿ ಬರಬೇಕಾದ್ರೆ ನಮ್ಮ ಬೈಕ್ ಫಾಲೋ ಮಾಡ್ಕೊಂಡು ಅದೇ ಡೀಟೇಲ್ಸ್ ಕೊಡಿ, ಕಂಪ್ಲೇಂಟ್ ಮಾಡಿ. ನೀವೀಗ ಕಂಪ್ಲೇಂಟ್ ಮಾಡಬೇಕಿತ್ತು, ಹೌದಾ? ಅದು ಬಿಟ್ಟು ಇಂಥವ್ರು ಮಾಡಿದ್ದಾರೆ ಆದರೆ
ಸ್ಟೇಟ್ಮೆಂಟ್ ರೆಕಾರ್ಡ್ ಯಾರಿಗೂ ಅನ್ವಯ ಆಗಲ್ವಲ್ಲ ಇದು? ಯಾರಿಗೂ ಅನ್ವಯ ಆಗಲ್ಲ ಈ ವರ್ಡು ಯಾರಿಗೆ ಅನ್ವಯ ಆಗುತ್ತೆ? ಅದು ಯಾರಾಗಿರ್ತಾರೋ ಒಂದು ನಿಮಿಷ ಎಲ್ಲ ಬಾಕಿ ಹಾಗಾದ್ರೆ ಇವರಲ್ಲ ನೀವು ಹೇಳಿದ ಒಂದು ನಿಮಿಷ ಯಾರಿಗೆ ಹೇಳಿದಂತ ಹೇಳ ಅಣ್ಣ ಏನು ಬಾಕಿ ಒಂದು ನಿಮಿಷ ಅಂದ್ರೆ ಒಂದು ನಿಮಿಷ ಸರಿ. ಈಗ ನಮ್ದು ಇಷ್ಟೇ, ನಾವು ಈಗ ನಿಮಗೆ ಈಗ ಹೌದು, ಯಾಕೆ ನಾವು ಗ್ರಾಮಸ್ಥರಾಗಿ ನಮಗೆ ಇದು ನಮ್ಗೆ ಹೇಳಿದ್ದು ಆಯ್ತು, ಅದಕ್ಕೋಸ್ಕರ ನಾವು ಬಂದಿದ್ದೇವೆ. ಈಗ ನೀವು ಇವರಿಗೆ ವೀರೇಂದ್ರ ಹೆಗ್ಡೆ ಅವರು ಹೇಳಿದ್ದಲ್ಲ ಅಂತ ನೀವು ಹೇಳಿ ಹೋಗ್ಬಿಟ್ಟು ಅವ್ರಿಗೆ ಹೇಳಿಲ್ಲ ಅಂತ ವಿಡಿಯೋ ಮಾಡಿ ಯಾರಿಗೆ ಮಾತು ಕೇಳಿ ಯಾರಿಗೆ ಹೇಳಿದ್ದು ಅಂತ ಕೇಳಿ. ನಾವು ಅವ್ರ ಪರನೂ ಬಂದಿಲ್ಲ, ನಾವು ಅವ್ರ ವಿರೋಧನೂ ಬಂದಿಲ್ಲ. ಯಾರು ನ್ಯಾಯದ ಪರ, ನಾವು ನ್ಯಾಯದ ಪರ, ಅನ್ಯಾಯದ ವಿರುದ್ಧ. ನಮ್ಮ ಧರ್ಮದ ಧರ್ಮಸ್ಥಳದಲ್ಲಿ ಅಧರ್ಮ ಆಗಕ್ಕೆ ಜಾಗ ಬಿಡಲ್ಲ. ಇಲ್ಲಿ ಹುಟ್ಟಿ ಬೆಳೆದವರಿಗೆ ಅನ್ಯಾಯ ನಿಮಗೆಲ್ಲೋ 300-400 ಕಿಲೋಮೀಟರ್ ಇದ್ದವರಿಗೆಲ್ಲ ಗೊತ್ತಾಗ್ತದೆ ನಿಮಗೇನು ಅನ್ಯಾಯ ಆಗಿದೆ. ಇಲ್ಲಿ ನಾವು ಇಷ್ಟು ವರ್ಷದಿಂದ ಇಷ್ಟು ಜೀವನ ನಡೆಸಿದೀವಲ್ಲ, ಇಲ್ಲಿಗೆ ಎಷ್ಟೋ ಜನ ಇಲ್ಲಿಗೆ ಆಕ್ಚುಲಿ ಎಷ್ಟೋ ಜನ ಹುಡುಗಿಯರು ಮದುವೆಯಾಗಿ ಬಂದವರಿದ್ದಾರೆ, ಇಲ್ಲಿಂದ ಮದುವೆಯಾಗಿ ಹೋದಂತ ಎಷ್ಟೋ ಜನ ಹುಡುಗಿಯರಿದ್ದಾರೆ. ಅವರಿಗೆಲ್ಲ ಆಗದಿರುವಂತ ಸಮಸ್ಯೆಗಳು ನಿಮಗೇನಾಯ್ತು? ನ್ಯಾಯದ ಪರ ಹೌದು, ಅನ್ಯಾಯ ಎಂತ ಆಗ್ಬಹುದು. ಈಗ ಎಲ್ಲಿ ಅನ್ಯಾಯ ಎಲ್ಲಿ ಅಂತ ಎಲ್ಲಿ ನಮಗೆ ನೀವು ಒಂದು ನಿಮಿಷ ದಾಖಲೆ ಕೊಡಿ ಅಂತ ಹೇಳ್ತಾರೆ. ಅದೇ ಏನ್ ಗೊತ್ತಿದೆ ನೀವು ಹೇಳಿ, ಏನು ಹೇಳಿ? ಒಂದು ನಿಮಿಷ ನಿಮ್ಮ ಹತ್ರ ಒಂದು ನಿಮಿಷ ನಮ್ಮ ಪೊಲೀಸ್ನವರು ಇಲ್ಲೇ ಇದ್ದಾರೆ. ಒಂದು ನಿಮಿಷ, ನಮ್ಮ ಪೊಲೀಸ್ನವರು ಇಲ್ಲೇ ಇದ್ದಾರೆ. ನಿಮಗೆ ಅನ್ಯಾಯ ಆಗಿದೆ ಅಂತ ನೀವು ಹೇಳಿದ್ರಲ್ಲ, ನಿಮಗೆ ಅದ್ರ ವಿಷಯ ಗೊತ್ತುಂಟಂತ ಗೊತ್ತಿದ್ದ ವಿಷಯವನ್ನು ಪೊಲೀಸ್ನವರಿಗೆ ರಿಪೋರ್ಟ್ ಮಾಡಿ. ಯಾವುದೇ ರೀತಿ ಪ್ರತಿಭಟನೆಗಾಗಿ ಇನ್ನೊಂದಕ್ಕಾಗಿ ಜಗಳ ಮಾಡ್ಲಿಕ್ಕೆ ನಮಗೆ ವಿಷಯ ಕ್ಲಿಯರ್ ಆಗ್ಬೇಕು. ಯಾಕಂದ್ರೆ ನಾವು ಒಂದು ನಿಮಿಷ ಇದೇ ಗ್ರಾಮದಲ್ಲಿ ವಾಸಿಸುವವರು ನಾವು, ಅರ್ಥ ಆಯ್ತಾ? ನಮಗೆ ನೀವು ಪದೇ ಪದೇ ಒಬ್ಬೊಬ್ರು ಬಂದು ಇಡೀ ಗ್ರಾಮಸ್ಥರು ಹಾಗೆ ಗ್ರಾಮಸ್ಥರು ಯಾಕೆ ಎಷ್ಟು ವಿಡಿಯೋ ಬೇಕು ನಿಮಗೆ? ಒಂದು ನಿಮಿಷ, ಗ್ರಾಮಸ್ಥರ ಅತ್ಯಾಚಾರ ಅಂತ ಹೇಳಿದಂತ ವಿಡಿಯೋಗಳು ಅದ್ರ ಜೊತೆಗೆ ನಾವು ಇಲ್ಲಿ ಬಂದು ನ್ಯಾಯಕ್ಕೋಸ್ಕರ ನೀವು ಮಾಡ್ತಿದ್ದೀರಲ್ಲ ಸೌಜನ್ಯ ಪರವಾದ ಹೋರಾಟದಲ್ಲಿ ನಾವು ಸಪೋರ್ಟ್, ಎಲ್ಲರೂ ಸಪೋರ್ಟ್. ನಮಗೆ ಇರೋದಾದ್ರೆ ನಾವು ಕೇಳ್ತಿರುವಂತದ್ದು, ನೀವೀಗ ಬರ್ತಾ ವಿಡಿಯೋ ಮಾಡಿದ್ರ ನಕಲಿ ದೇವಮಾನ ಅಂತ ಹೇಳಿದ್ದ ಯಾರಿಗೆ? ಅಲ್ಲಲ್ಲ, ನೀವು ಬರ್ತಿರುವಂತದ್ದು ಧರ್ಮಸ್ಥಳ. ಅಭಿ ಯಾರು ನೀವಲ್ವನ್ನ? ಇವ್ರ ಅಭಿ ಒಂದು ನಿಮಿಷ ಇಲ್ಲಿ ಕೇಳಿ, ಇದು ನಿಮ್ದೇ ವಿಡಿಯೋ ಅಲ್ವಾ? ರಾಮಂದು ಅರ್ಥ ಮುಗಿಸ್ತೀನಿ ಅಂತ ಹೇಳಿದ್ರಲ್ಲ, ದೇವರಲ್ಲ ಯಾವುದೇ ರೀತಿ ಯಾರ ಮೇಲೆ ಒಂದು ನಿಮಿಷ ಇಲ್ಲಿ ಹೇಳ್ತಾರೆ.
ಗಾಯನ ಹಾಕಿದ್ರಲ್ಲ ನೀವು ಗಾಯನ ಸರ್ ನಾವು ಪಾದಯಾತ್ರೆ ಹಮ್ಮಿಕೊಂಡಿದ್ದು ಶಾಂತಿ ರೀತಿಯಿಂದ ಬಂದು ಮಂಜುನಾಥ ಸ್ವಾಮಿಗೆ ಕೇಳ್ತಾರೆ. ನಾವು ಯಾವುದೇ ರೀತಿ ಪ್ರತಿಭಟನೆ ಮಾಡಲ್ಲ, ಯಾವುದೇ ರೀತಿಯ ಗಲಾಟೆ ಮಾಡಲ್ಲ. ಏನಂದ್ರೆ ನೀವೀಗ ಧರ್ಮಸ್ಥಳದ ಬಗ್ಗೆ ಹೆಗ್ಡೆ ಅವರ ಬಗ್ಗೆ ಮಾತಾಡಿದ್ದಲ್ಲ. ಅಲ್ಲ, ಖಂಡಿತ ಅಲ್ಲ. ಅದು ಲೈವಲ್ಲಿ ಹೇಳು, ನೀನು ಲೈವಲ್ಲಿ ಹೇಳು. ದೇವಮಾನವ ಅಂತ ಹೇಳಿ ನೀವು ಗೋವಾಗೆ ಹೋಗ್ತಿದ್ದೆ, ನಾವು ಕೇಳ್ತಿರ್ಲಿಲ್ಲ. ನಕಲಿ ದೇವಮಾನ ಅಂತ ಹೇಳಿ ಧರ್ಮಸ್ಥಳಕ್ಕೆ ಬಂದದ್ದಲ್ವಾ? ನಕಲಿ ದೇವಮಾನ ಅಂತ ಹೇಳಿ ಏನು ಕೇಳ್ತಿಲ್ಲ? ಅವ್ರಿಗೆ ತಿಳಿವಲ್ಲ. ನಿನ್ನ ಮನೆಗೆ ನಾನು ಒಬ್ಬ ಆಧಾರಗುಟ್ಟಿದವನು ಇದ್ದಾನೆ ಅಂತ ನಿನ್ನ ಮನೆಗೆ ಹೋದ್ರೆ ಅಲ್ವಾ? ನೀನು ಆ ಮಾತು ಹೇಳಿ ಹೋದ್ರೆ ಅದಕ್ಕೆ ಹೇಳಿದ್ದು ನೀನು ನಕಲಿ ದೇವಮಾನವ ಅಂತ ಹೇಳಿ ಧರ್ಮಸ್ಥಳಕ್ಕೆ ಅಲ್ಲ, ನಿನಗೆ ಉದಾಹರಣೆಗೆ ಹೇಳಿದ್ದು ನೀನು ಹೇಳಿದ್ದು ಯಾಕೆ ತಗೊಳ್ತೀಯ? ನೀನು ಯಾಕೆ ತಗೊಳ್ತೀಯ? ನೀನು ನಿನಗೆ ನ್ಯಾಯ ಬೇಕಾದ್ರೆ ಸೌಜನ್ಯ ಮನೆಗಳನ್ನು ಕರ್ಕೊಂಡು ಹೋಗ್ತೋಗ ಆ ಕೆಲಸ ಮಾಡು ನೀನು. ಸಿಬಿಐ ನ್ಯಾಯಾಲಯ ತೀರ್ಪು ಕೊಡ್ತಿರೋ ಪ್ರಕರಣ ಇತ್ಯಾದಿ ಇಂಚಿನ ಬರ್ತದೆ ಹೊತ್ತೊಂದು ಇಲ್ಲ ಸರಿ ಅಲ್ಲ ಸರ್. ಇವ್ರು ಇಷ್ಟವರೆಗೂ ಮಾಡಿದ ತನಿಖೆ ಮೇಲೆ ನಂಬಿಕೆ ಇಲ್ಲ. ಹಾಗಾದ್ರೆ ಇಷ್ಟು ಪೊಲೀಸರು ಬೇಕಾಗಿಲ್ಲ ನಿಮ್ಗೆ ರಕ್ಷಣೆಗೆ? ಒಂದ್ ನಿಮಿಷ SIT ಕೊಟ್ಟಿದ್ದಾರೆ, ಪೊಲೀಸ್ ಅವ್ರಿಗೆ 2 ನಿಮಿಷ ಫ್ರೀ ಮಾಡ್ಕೊಡ್ಲಿ, ಅವ್ರು ಮಾಡ್ಕೊಡ್ತಾರೆ. ನಿನಗೆ ಅರ್ಧ ಗಂಟೆ ಈಗ ಫ್ರೀ ಕೊಟ್ಟು ಮಾತಾಡ್ಲಿಕ್ಕೆ ಬಿಟ್ಟಿದ್ದಾರೆ ಪೊಲೀಸರು. ಕೈ ಕಟ್ಟಾಕಿದೆ. ಸ್ವಾಮಿ, ನೀನು ಬರುವಾಗ ಏನು ತೊಂದರೆ ಆಗಿಲ್ಲ, ಪೊಲೀಸರು ಕಾಪಾಡಿದ್ದು. ಮತ್ತೆ ಯಾರು ಹೇಳಿದ್ದು ಕೈ ಕಟ್ಟಾಗಿದ್ದು ಅಂತ? ಪೊಲೀಸ್ ನ್ಯಾಯಾಲಯಕ್ಕೆ ಏನು ಸರ್ಕಾರ ಪೊಲೀಸ್ ಅಧಿಕಾರಿಗಳಿಗೆ ಕೈ ಕಟ್ಟಾಕಿದ್ದಾರೆ. ಮಾತಾಡ್ತಿದ್ಯಲ್ಲ, ಈ ಪೊಲೀಸರ ರಕ್ಷಣೆ ಮಾತಾಡ್ತಿರೋದು ನೀನು, ಗೊತ್ತಾಯ್ತಾ? ಕಾನೂನಿಗೆ ನ್ಯಾಯ ಬೇಕಾದ್ರೆ ಸೌಜನ್ಯನ ಮನೆಗೆ ಹೋಗಿ ಅವ್ರನ್ನ ಕರ್ಕೊಂಡು ನೀನು ಕೋರ್ಟಿಗೆ ಹೋಗು. ಇಲ್ಲಿ ಬರೋದಲ್ಲ ನಿನಗೆ ನ್ಯಾಯ ಕೇಳಲಿಕ್ಕೆ. ಸೌಜನ್ಯ ಮನೆಗೆ ಹೋಗು ನೀನು. ಹೋಗ, ಅಲ್ಲಿ ಹೋಗಿ ಹೇಳು. ಹೋಗಿ ನಿನ್ನ ಅಪ್ಪ ತಿಮರೋಡಿ ಇದ್ದಾನಲ್ಲ, ಅವನ ಹತ್ರ ಹೇಳೋದು. ನಿನ್ನ ಅಪ್ಪ ತಿಮರೋಡಿ ಇದ್ದಾನಲ್ಲ, ಅವನನ್ನು ಕರ್ಕೊಂಡು ಖಾಲಿ ಲೈಕ್ಸ್ಗೆ ವೀಡಿಯೋ ಮಾಡಿ ನೀನು, ಖಾಲಿ ಲೈಕ್ಸ್ಗೆ ವೀಡಿಯೋ ಮಾಡಿ ನೀನು. ಇಷ್ಟು ಮೀಡಿಯಾ ಉಂಟು, ನಿಮ್ಗೆ ಹೇಗೆ ಬೇಕಾದ್ರೆ ಎದುರಾಡ್ಬೋದು. ನಿಮಗೆ ಇನ್ನೊಂದು ಲೈಕ್ಸ್ಗೆ ಈ ವಿಡಿಯೋ ಬೇಕು, ಒಂದು ಹೆಣ್ಣಿನ ವಿಚಾರ ಬೇಕು ನಿಮಗೆ. ಹಾಗಾದ್ರೆ ಯಾರಿಗೆ ಹೇಳಿದ್ ನೀನು? ಯಾರಿಗೆ ಹೇಳಿದ್ದು? ಅಲ್ಲ, ದಬ್ಬಳಕೆ ಮಾಡಿದ್ರೆ ಪ್ರಾಣ ಹಾಕಿದ್ದೀರಾ?
ಹೇಳಿದ್ರಲ್ಲ. ಹೇಳಿ ಒಂದು ನಿಮಿಷ. ನಿಮಗೆ ಆಗ ಒಂದು ನಿಮಿಷ. ನಿಮಗೆ ಸ್ಪಷ್ಟವಾಗಿ ವಿಷಯಗಳು ಗೊತ್ತುಂಟು. ಏನೆಲ್ಲ ಆಗಿದೆ, ಏನೆಲ್ಲ ಹೋಗಿದೆ ನಾವು ಅಣ್ಣ, ನಾವು ಹೇಳಿದ್ದೇವೆ. ಆದ್ರೆ ನಿಮಗೆ ಸ್ಪಷ್ಟವಾಗಿ ಸ್ಪಷ್ಟವಾಗಿ ಗೊತ್ತಿದ್ಯಾ? ನಾವು ಒಂದು ನಿಮಿಷ ನಾವು ಅದೇ ಉದ್ದೇಶ ಹೇಳ್ತೀವಿ. ನಾವು ಬರ್ತಿರೋ ಉದ್ದೇಶ ಮಂಜುನಾಥ ಸ್ವಾಮಿ ಅಣ್ಣಪ್ಪನ ಸ್ವಾಮಿ ಬಳಿ ಯಾರು ಅತ್ಯಾಚಾರಿಗಳಿದ್ದಾರೆ, ಯಾವುದು ಅತ್ಯಾಚಾರಿ ಪರ ಇದ್ದಾರೆ, ಅವ್ರಿಗೆ ಆದಷ್ಟು ಬೇಗ ಶಿಕ್ಷೆ ಆಗಲಿ ಅಂತ ನಾವು ಅದನ್ನು ನಾವು ಕೂಡ ಮಾಡಿ ಆಗಿದೆ. ನೀವು ಮಾಡಿದ್ದೀರಾ, ನಾವು ಮಾಡ್ತೀವಿ. ಯಾರಿಗೆ ಅದನ್ನು ಮಾಡಿ ಮೂರು ಗಾಡಿಯಲ್ಲಿ ಫಾಲೋ ಮಾಡಿದ್ದೀರಿ ಅಂತ ಹೇಳಿದಿರಲ್ಲ, ಯಾವ ಗಾಡಿ ಹೇಳಿ, ಇಲ್ಲಿ ಪೊಲೀಸ್ ಆಫೀಸರ್ ಆರೋಪಿ ಅಂದ್ರೆ ನೀವೊಂದು ಹೇಳಿದ್ರಲ್ಲ, ನಕಲಿ ದೇವಮಾನವ ಅಂತ ಹೇಳಿ ನಕಲಿ ದೇವಮಾನವ ಅಂತ ಹೇಳಿದ್ರು. ಅದು ಯಾರಾದ್ರೂ ಒಬ್ಬ ವ್ಯಕ್ತಿಯನ್ನು ನೀವು ಪರಿಗಣನೆ ಮಾಡೋದು ಹೇಳಿರ್ಲಿಕ್ಕಿಲ್ಲಲ್ಲ. ನಮಗೆ ಇಂಥ ವ್ಯಕ್ತಿಯಿಂದ ತೊಂದರೆ ಆಗ್ತುಂಟು ಹೇಳಿದ್ದೆ ಗೊತ್ತಾದ ನಂತರ ಹೇಳಿದಲ್ವ ನೀವು? ನಾವು ಯಾರು ಮೂರು ಗಾಡಿ ಫಾಲೋ ಮಾಡ್ಕೊಂಡು ಬಂದಿದೆ. ಮೂರು ಗಾಡಿ ಒಂದು ನಿಮಿಷ ನೀವು ಹೆಸರು ಹೇಳಿ. ಮೂರು ಗಾಡಿ ಫಾಲೋ ಮಾಡಿದ್ದಾರೆ. ನಾನು ಹೇಳಿದ್ದನ್ನು ಅರ್ಥ ಮಾಡ್ತೀನಿ. ನೀವು ನಕಲಿ ದೇವಮಾನವ ಅಂತ ಇವ್ರಿಗೆ ಹೇಳಿದಲ್ಲ, ಓಕೆ ನಾವು ಒಪ್ಕೊಳ್ತೀವಿ. ಒಬ್ಬ ಯಾರಿಂದ ಆದ್ರೂ ನಿಮಗೆ ಅಲ್ಲಿ ಸಮಸ್ಯೆ ಉಂಟು ಅಂತ ಹೇಳಿ ಗೊತ್ತಾದ ನಂತರ ನೀವು ಹೇಳಿದಲ್ವಾ ಈ ರೀತಿ ಉಂಟು. ಸಮಸ್ಯೆ ಮಾಡುವಂತ ವ್ಯಕ್ತಿ ಯಾರು? ಸಮಸ್ಯೆ ಮಾಡಿ ಪೊಲೀಸರಿಗೆ ನಾವು ಹೇಳ್ತೀವಿ. ಅಲ್ಲಲ್ಲ, ನಾವು ಪೊಲೀಸರಿಗೆ ಹೇಳ್ತೀವಿ. ನಿಮ್ಗೆ ನೀವು ಪೊಲೀಸರಿಗೆ ಹೇಳಿದ್ರೆ ನೀವು ಪೊಲೀಸರಿಗೆ ಹೇಳಬೇಕಿತ್ತು. ಸೋಷಿಯಲ್ ಮೀಡಿಯಾದಲ್ಲಿ ನಾಳೆ ದಿನ ಬೇಲೂರಲ್ಲಿ ಸ್ಟೇಷನ್ ಆದ್ರೆ ನಾವ್ ಹೇಳಿದ್ದು ನಾಳೆ ನಮ್ಗೆ ಇವಾಗ ಅವ್ರು ಕೊಲ್ಲೋದಕ್ಕೆ ಬರ್ತಿದ್ದಾರೆ ಅಂತ ಅಲ್ಲ ಹೇಳಿದ್ದು. ನಾಳೆ ನಮ್ಮ ಜೀವಕ್ಕೆ ಏನಾದ್ರು ಅಪಾಯ ಆಗಿದೆ? ಅಪಾಯವಿದೆ. ನೀವು ಬಂದ್ಬಿಟ್ಟು ಧರ್ಮಸ್ಥಳದಲ್ಲಿ ಮಂಜುನಾಥ ಸ್ವಾಮಿ ಕೇಳ್ಕೊಂಡು ಇದ್ರ ಬಗ್ಗೆ ಕ್ಲಾರಿಟಿ ಕೊಡ್ತೀನಿ. ನಾನು ಪೊಲೀಸ್ ಇಲಾಖೆ ಸುಳ್ಳು ಮಾಡ್ತೀಯ. ಲೈಕ್ಗೋಸ್ಕರ ಏನೇನೋ ಹೇಳಿ, ಲೈಕ್ಗೋಸ್ಕರ ಯಾವ ನ್ಯಾಯ? ನೀನು ಮೂರು ಗಾಡಿ ಫಾಲೋ ಮಾಡ್ಕೊಂಡು ಬಂದಿದೆ ಅಂತ ಹೇಳಿದ್ಯಲ್ಲ, ಅದರ ಫೋಟೋ ಉಂಟಾ? ಪೊಲೀಸ್ ಇಲಾಖೆ ಕೊಡ್ತೀನಿ. ಆ ಗಾಡಿ ಏನಾದ್ರು ಅದಕ್ಕೆ ಸೋಷಿಯಲ್ ಮೀಡಿಯಾ ಅಪ್ಲೋಡ್ ಮಾಡಿದ್ದು ನಾವು. ನೀನು ಫಸ್ಟ್ ನೀವು ಸ್ಟೇಷನ್ಗೆ ಹೋಗಿ ನಿಮ್ಮ ಹತ್ರ ಉಂಟು ಅಂತ ಕೊಟ್ಟು ಪೊಲೀಸ್ಗೆ ನಮ್ಗೆ ಏನು ಬೇಕು ಆನ್ಸರ್ ಕೊಡ್ತೀವಿ. ಮಾಡ್ಕೊಂಡು ಹೋಗ್ತೀವಿ.
ಗಾಡಿ ನಂಬರ್ ದರ್ಶನ ನಾವೇ ಕರ್ಕೊಂಡು ಹೋಗ್ತೇನೆ ನಾನು ದರ್ಶನಕ್ಕೆ ನಿನ್ನ ನಾವೇ ಕರ್ಕೊಂಡು ಹೋಗ್ತೇವೆ ಹೋಗಿ ಕಂಪ್ಲೇಂಟ್ ಕಂಪ್ಲೇಂಟ್ ಕೊಟ್ಟು ಅನಾಚಾರ ಲಕ್ಷಾಂತರ ಜನ ಬರ್ತಾರೆ, ನೀನಂತಲ್ಲ ಪ್ರತಿ ವರ್ಷ ಲಕ್ಷ ದೀಪೋತ್ಸವ ಶಿವರಾತ್ರಿಗೆ ಲಕ್ಷಾಂತರ ಜನ ಬರ್ತಾರೆ. ನೀವರಲ್ಲ, ನೀನು ಒಬ್ಬ ಬರೋದಲ್ಲ, ಲಕ್ಷಾಂತರ ಜನ ಬರ್ತಾರೆ. ಸೌಜನ್ಯಕ್ಕೋಸ್ಕರ ಸಿಬಿಐ ನಾವು ಇದ್ದೀವಿ. ಸಿಬಿಐ ತೀರ್ಪಿದೆ, ನ್ಯಾಯಾಲಯದಲ್ಲಿ ಕೇಳು, ನ್ಯಾಯಾಲಯದಲ್ಲಿ ಕೇಳು. ಇಲ್ಲೆಲ್ಲ ಹೊಟ್ಟೆ ಹಿಡ್ಕೊಂಡು ಸೌಜನ್ಯನಿಗೆ ಸೌಜನ್ಯ ನೀನು ಹೊಟ್ಟೆ ತುಂಬಿಸಿಕೊಳ್ಳುತ್ತೆ. ಎಣ್ಣೆ ಚಾಪಿಟ್ಕೊಂಡು ನಡುವೆ ನಿಂತಿದ್ದೆ ನೀನು ನೆನಪಿರಲಿಲ್ಲ. ಬರಬೇಡಿ, ನಾವು ಯಾವುದೇ ತರ ಯಾರಿಗೂ ಅನ್ಯಾಯ ಮಾಡಿಲ್ಲ, ಏನು ಮಾಡಿಲ್ಲ. ನಮ್ಗೇನಾಗಿದೆ ಪೊಲೀಸ್ ನೀನೀಗ ಪೊಲೀಸರ ಹತ್ರ ಕೇಳ್ತಿದ್ಯಲ್ಲ, ದಳಮಾಜರೆಲ್ಲ ಬಂದಲ್ಲ ನಿನ್ನ ಬಾಯಲ್ಲಿ. ನೋಡು, ತನಿಖಾದಾರಕ್ಕೆ ನನ್ನ ಮೇಲೆ ಅಪರಾಧ ಯುವಕರು ರೋಡಿಗಿಡಿದು ಪಾದಯಾತ್ರೆ ಮಾಡಿ ಶಾಂತ ರೀತಿಯಿಂದ ಬರ್ತಿದ್ದಾರೆ ಅಂದ್ರೆ ಶಾಂತ ರೀತಿಯಿಂದ ನೀನು ಶಾಂತ ರೀತಿಯಿಂದ ವಿಡಿಯೋ ಬಿಟ್ಟದಲ್ಲ. ನೀವು ಲೈಫ್ ಫಾಲೋವರ್ಸ್ಗೋಸ್ಕರ ಈ ತರ ಸಿಕ್ಕಿದ್ರಲ್ಲ, ನಿಮಗೆ ವಿಷಯಗಳು ಗೊತ್ತುಂಟಾ? ಪೊಲೀಸ್ನವರು ಅವರ ತನಿಖೆ ಏನ್ ಮಾಡ್ಬೇಕಂತ ಮಾಡ್ಯಾರೆ. ನೀವು ಯಾಕೆ ಚರ್ಚೆಗಳಾಗ್ತಿದ್ದೀರಿ? ನೀವು ಯಾಕೆ ಚರ್ಚೆ